ಹೆಲೋ ಎವ್ರಿವನ್. 21ನೇ ಪ್ರಶ್ನೆಯನ್ನ ಗಮನಿಸಿ. 135 ಮತ್ತು 75ರ ಮ ಸಾ ಅ ವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ 20 ಮತ್ತು ಮ ಸಾ ಅ 135, 75ರ ಈ ಒಂದು ಲ ಸಾ ಅ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ 135 ಮತ್ತು 75ರ ಮ ಸಾ ಅ ವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯೋಣ ಮಕ್ಕಳೇ. ಸೊ ಮೊದಲನೇದಾಗಿ 135. ಸೊ ಇದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ 3 ಗುಣಿಸು 3 ಗುಣಿಸು 3 ಗುಣಿಸು 5. ಸೊ ಈಸ್ ಈಕ್ವಲ್ ಟು ಏನ್ ಹೇಳಿ 3ರ ಘಾತ 3 ಗುಣಿಸು 5ರ ಘಾತ 1. ಸೊ 75 ಈಸ್ ಈಕ್ವಲ್ ಟು ಏನ್ ಹೇಳಿ 3 ಗುಣಿಸು 5 ಗುಣಿಸು 5 ಈಸ್ ಈಕ್ವಲ್ ಟು ಏನ್ ಹೇಳಿ 3 ಗುಣಿಸು 3ರ ಘಾತ 1 5ರ ಘಾತ 2. ಸೊ ಈಗ 135 ಮತ್ತು 75ರ ಮ ಸಾ ಅ ಈಸ್ ಈಕ್ವಲ್ ಟು ಏನ್ ಹೇಳಿ, ಸೊ ಎರಡರಲ್ಲೂ ಸಾಮಾನ್ಯವಾಗಿರ್ಬೇಕು ಮಹತ್ತರ ಘಾತ. ಸೊ ಏನಾಯ್ತು 3ರ ಘಾತ 1 ಗುಣಿಸು 5ರ ಘಾತ 1. ಹಾಗಾದ್ರೆ ಇದೇನಾಯ್ತು ಹೇಳಿ 5 3 15 ಆಯ್ತು. ಹಾಗಾದ್ರೆ ಇಲ್ಲಿ 135 ಮತ್ತು 75ರ ಮ ಸಾ ಅ ಎಷ್ಟು ಬಂದಿದೆ? 15 ಬಂದಿದೆ ಮಕ್ಕಳೇ. ಸೊ ಈಗ ನಾವು 20 ಮತ್ತು ಮ ಸಾ ಅ ಸ 15ರ ಲ ಸಾವನ್ನ ಹೇಳ್ಬೇಕು. ಓಕೆ, ಸೊ ನೋಡಿ 20 ಮತ್ತು ಮ ಸಾ ಯಾವ್ದ್ರದ್ದು ಈ ಅಂಶದ ಮ ಸಾ ಎಷ್ಟು ಬಂದಿದೆ? 15 ಬಂದಿದೆ. ಸೊ ಹಾಗಾಗಿ 20 ಮತ್ತೆ ಮ ಸಾ 15 ಇದರ ಲ ಸಾವನ್ನ ಹೇಳ್ಬೇಕು ಮಕ್ಕಳೇ. ಸೊ ಈಗ ಇಲ್ಲಿ 20ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳು 2 ಗುಣಿಸು 2 ಗುಣಿಸು 5. ಓಕೆ, ಸೊ 2ರ ಘಾತ 2 ಗುಣಿಸು 5ರ ಘಾತ 1 15. ಸೊ ಇದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ 3 ಗುಣಿಸು 5 ಈಸ್ ಈಕ್ವಲ್ ಟು ಏನ್ ಹೇಳಿ 3 ಗುಣಿಸು 5. 3ರ ಘಾತ 1 5ರ ಘಾತ 1. ಸೊ ಇದೇನಾಗುತ್ತೆ ಹೇಳಿ ಸೇಮ್ ಅಷ್ಟೇ ಬರುತ್ತೆ 3 ಗುಣಿಸು 5. ಸೊ ಈಗ ಇದರ ಲ ಸಾ ಅ ಲಘುತ್ತಮ ಸಾಮಾನ್ಯ ಅಪವರ್ತಿ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಇದು 2ರ ಘಾತ 2 ಸಾಮಾನ್ಯ ಎಲ್ಲದನ್ನು ತಗೊಳ್ಬೇಕು. 2ರ ಘಾತ 2 ಗುಣಿಸು 3ರ ಘಾತ 1 ಗುಣಿಸು 5ರ ಘಾತ 1. ಸೊ ಇದೇನಾಗುತ್ತೆ 2 2 4 ಗುಣಿಸು 3 ಗುಣಿಸು 5. ಸೊ 4 3 12 12 5 60 ಆಯ್ತು. ಓಕೆ, ಥ್ಯಾಂಕ್ ಯು.